ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿಯ ಪಥದಲ್ಲಿ ನಂಬರ್ 1 ಸ್ಥಾನದಲ್ಲಿ ಜಟ್ಟಿ ಅಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ ಎಂದು ಸಂಘದ ಅಧ್ಯಕ್ಷರಾದ ಆರ್ ಗಂಗಾದೇವಿ ಸಿದ್ದಗಂಗಯ್ಯ ಅವರು ತಿಳಿಸಿದರು. ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಸಹಕಾರಿ ಸಂಘದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಸಹಕಾರಿ ಸಂಘದಲ್ಲಿ ರೈತರಿಂದ ಉತ್ತಮ ವ್ಯವಹಾರವಾಗಿ 2023-24ನೇ ಸಾಲಿನ ಉತ್ತಮ ಕಾರ್ಯನಿರ್ವಹಣೆಗೆ ಅಪೆಕ್ಸ್ ಬ್ಯಾಂಕ್ನಿಂದ ಪ್ರಶಸ್ತಿ ಪತ್ರ ಹಾಗೂ 10,000 ರೂಪಾಯಿ ಗೌರವಧನ ಸಿಕ್ಕಿರುವುದು ಜಟ್ಟಿ ಅಗ್ರಹಾರ ಸಂಘದ ಎಲ್ಲಾ ರೈತರಿಗೆ ಅರ್ಪಿಸುತ್ತೇನೆ ಎಂದರು. ನಂತರ ಮಾತನಾಡಿದ ಉಪಾಧ್ಯಕ್ಷ ಡಿಜಿ ಗೋವಿಂದರಾಜು ಅವರು ನಮ್ಮ ಬ್ಯಾಂಕ್ನಲ್ಲಿ ಅತಿ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ, ಚಿನ್ನದಾಭರಣದ ಮೇಲೆ ಸಾಲ, ಫಿಕ್ಸೆಡ್ ಡಿಪಾಸಿಟ್ ಮಾಡುವ ರೈತರಿಗೆ ಅತಿ ಹೆಚ್ಚು ಬಡ್ಡಿ ನೀಡಲಾಗುವುದು. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನ ಹೂಡಿಕೆ ಮಾಡುವ ಬದಲು ನಮ್ಮ ಸಹಕಾರಿ ಸಂಘದಲ್ಲಿ ಹೂಡಿಕೆ ಮಾಡಿ ಅತಿ ಹೆಚ್ಚು ಲಾಭವನ್ನ ಪಡೆಯಿರಿ, ಜೊತೆಗೆ ಸಂಘವನ್ನ ಬೆಳೆಸಿದಂತಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸಣ್ಣಕಾಮಯ್ಯ, ಭೀಮಣ್ಣ, ಬೋರ್ ಮಂಜಣ್ಣ, ವೆಂಕಟೇಶ್, ಪುಟ್ಟರಾಜು, ಗೋವಿಂದರಾಜ್, ಶಿವಶಂಕರ್, ಸಿದ್ದಗಂಗಮ್ಮ, ವನಿತಾ ಸೇರಿದಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪಸ್ಥಿತರಿದ್ದರು. 800 ಎಸ್ಎಜಿ ಠೇವಣಿ 4,10,000, ಪಿಗ್ಮಿ ಠೇವಣಿ 1,06,125,000, ಆಭರಣ ಸಾಲ, ಅಡಿಕೆ ದಾಸ್ತಾನು ಸಾಲ ಎಲ್ಲ ಸಾಲ ಸೌಲಭ್ಯಗಳನ್ನು ಸಂಘದ ಸದಸ್ಯರಿಗೆ ನೀಡುತ್ತಾ ಬಂದಿದೆ. ಸಂಘದಲ್ಲಿ ಸದಸ್ಯರಿಗೆ ಯಶಸ್ವಿನಿ ಯೋಜನೆ ಹಿನ್ನೆಲೆಯಲ್ಲಿ 420 ಜನರಿಗೆ 110 ಕುಟುಂಬದ ನೋಂದಾಯಿಸಲಾಗಿದೆ. SC, ST ಸದಸ್ಯ ಕುಟುಂಬಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಸರ್ಕಾರದಿಂದ ಬರುತ್ತದೆ. ನಮ್ಮ ಸಂಘದ ಸದಸ್ಯರು ಬೇರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿಗಳನ್ನು ಇಡುತ್ತಾರೆ, ಸಾಲಕ್ಕೆ ಮಾತ್ರ ನಮ್ಮ ಸಂಘಕ್ಕೆ ಬರುತ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಠೇವಣಿ ನಮ್ಮಲ್ಲೇ ಇಟ್ಟು ನಮ್ಮಲ್ಲೇ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ನಮ್ಮ ಸಂಘದಲ್ಲಿ ಗಣಕೀಕೃತ ವ್ಯವಸ್ಥೆ ಇದ್ದು ತ್ವರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಈ ಎಲ್ಲಲ್ಲಿ ಭಾಗವಹಿಸಿ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಸಂಘದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಸುಮಾರು ಎಲ್ಲ ನಿಮ್ಮ ಸಹಕಾರನೇ ಮುಖ್ಯ. ಇಲ್ಲಿ ನಮ್ದು ಯಾರ್ದು ಪಾತ್ರ ಇಲ್ಲ, ರೈತರ ಪಾತ್ರನೇ ಮುಖ್ಯ. ಹಂಗಾಗಿ ರೈತರುಗಳು ಹೆಚ್ಚಿನದಾಗಿ SB ಅಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ FD ಇಡೋದು ಬಿಟ್ಟು ನಮ್ಮಲ್ಲೇ ಅದನ್ನ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿದ್ರೆ ಅದನ್ನ ಅಡಿಕೆ ಸಾಲವಾಗಿ ಇಲ್ಲ ಗೋಲ್ಡ್ ಮೇಲೆ ಲೋನ್ ಆಗಲಿ ಅದನ್ನು ಕೊಟ್ಟು ಅದರಿಂದ ಬರೆದಂಥ ಲಾಭನ ನಿಮಗೂ ಏನು ಬೇರೆ ಬ್ಯಾಂಕ್ಗಳು ಕೊಡೋದಕ್ಕಿಂತ ನಾವು 1-2% ಜಾಸ್ತಿನೇ ಕೊಡ್ತಿದ್ದೀವಿ FDಗೆ. ಬೇರೆ ಬ್ಯಾಂಕ್ಗಳೇ 6-6.5 ಇದೆ, ನಮ್ಮಲ್ಲಿ 7-7.5 8ವರೆಗೂ FDಗೆ ಬಡ್ಡಿ ಕೊಡ್ತಾ ಇದ್ದೀವಿ. ಹಂಗಾಗಿ ಅಲ್ಲಿಗಿನ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಮ್ಮಲ್ಲೇ ಇಡಿ, ನಮ್ಮಲ್ಲೇ ಇಟ್ಟು ನಮ್ಮಲ್ಲಿ ನಾವೇ ಈಗ ಎಲ್ಲರೂ ರೈತರುಗಳಿಂದ ಬೆಳೆದಿರೋಂಥ ಸಹಕಾರ ಸಂಘ, ಇಲ್ಲಿ ಯಾವುದೇ ಸರ್ಕಾರದಿಂದ ಬೆಳೆದಿರೋಂಥ ಇದಕ್ಕೆ DCC ಬ್ಯಾಂಕ್ ಉತ್ತೇಜನ ಕೊಡ್ತಿದೆ ಹೊರತು ಯಾವುದೇ ಸರ್ಕಾರಗಳು ಇಲ್ಲಿವರೆಗೂ ಯಾವುದೇ ಸಹಕಾರ ಸಂಘಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಏನಂದ್ರೆ ರೈತರಿಗೆ 6% ಬಡ್ಡಿ ಮಾತ್ರ ಕೊಡ್ತಿದೆ ಸರ್ಕಾರ. ಇವಾಗ ಏನು ನಿಮಗೆ 1 ಲಕ್ಷ ಲೋನ್ ಕೊಟ್ಟಿದೆ ಅಂದ್ರೆ ಅದಕ್ಕೆ ಸರ್ಕಾರ 6 ರೂಪಾಯಿ ಬಡ್ಡಿ ಮಾತ್ರ ಬರುತ್ತೆ. ಇನ್ನು 1.5 ರೂಪಾಯಿನ DCC ಬ್ಯಾಂಕ್ ಬರೆಸುತ್ತೆ. ನಮ್ಮ ಬಡ್ಡಿನ DCC ಬ್ಯಾಂಕು ಸಮೇತ ನಮಗೆ ಸಹಾಯ ಹಸ್ತವನ್ನು ನೀಡ್ತಾ ಇದೆ. ಹಂಗಾಗಿ ಬೇರೆ ಬ್ಯಾಂಕುಗಳಲ್ಲಿ FD ಇಡೋದನ್ನು ಬಿಟ್ಟು ನಮ್ಮ ಸಹಕಾರ ಸಂಘದಲ್ಲಿಟ್ಟು ತಿರ್ಗಾ ಒಡವೆನ ಹೋಗಿ ಅಲ್ಲಿ ಇಲ್ಲಿ ಮುತ್ತೂಟ್ ಫೈನಾನ್ಸು ಈ ಸ್ಟೇಟುಗಳ ಹತ್ರ 2 ರೂಪಾಯಿ ಇಡ್ತೀರ, ಇಲ್ಲೇ ಇಡ್ರಿ 1 ರೂಪಾಯಿ 8 ಪೈಸೆ ಬೀಳುತ್ತೆ ನಿಮಗೆ. ಒಂದು ಬಡ್ಡಿನೇ 1 ರೂಪಾಯಿ 8 ಪೈಸೆ, ಇನ್ನು 92 ಪೈಸೆ ನಿಮ್ಗೆ ಉಳಿತಾಯ ಆಗುತ್ತೆ. ನೀವು ಮುತ್ತೂಟ್ ಫೈನಾನ್ಸಲ್ಲಿ ಸೈಟುಗಳಲ್ಲಿ ಇಕ್ಕಕ್ಕೆ ನಿಮಗೆ 92 ಪೈಸೆ ಉಳಿತಾಯನೂ ಆಗುತ್ತೆ. ನಮ್ಮ ಸಹಕಾರ ಸಂಘನೂ ಒಂದು ಉತ್ತಮ ಸ್ಥಿತಿಗೆ ಬರೋದಕ್ಕೆ ಅವಕಾಶ. ಕೇಳಿರೋ ಡಿವಿಡೆಂಡ್ ಕೊಡಬೇಕು ಅಂತಂದ್ರೆ ನಾವು ಇಲ್ಲಿ ಸಹಕಾರ ಸಂಘದಲ್ಲಿ ಸಾಲ ಮಾತ್ರ ಕೇಳಕ್ಕಷ್ಟೇ. ಅದೇ ಸಹಕಾರ ಸಂಘದಲ್ಲಿ FD ಇಟ್ಟು ಚಿನ್ನಾಭರಣ ತಂದು ಎಲ್ಲ ಇಲ್ಲೇ ವ್ಯವಹಾರ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತೆ, ಮತ್ತೆ ನಮ್ಮ ಸಂಘದಲ್ಲಿ ಹೆಚ್ಚಾಗಿ ಲಾಭನೂ ಗಳಿಸ್ತದೆ. ಇವತ್ತೇನು ಗಳಿಸಿರೋದು ಅಂದ್ರೆ ಅಡಿಕೆ ಇಟ್ಟು ರೈತರು ಬಹಳ ಇಲ್ಲಿ ವ್ಯವಹಾರ ಮಾಡೋದ್ರಿಂದ ಈ ವರ್ಷ ಬಹಳ ಲಾಭದಾಯಕ ಗಳಿಸಿದೆ ಅಂತ ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಜಟ್ಟಿ ಅಗ್ರಹಾರ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮದ ಸೊಸೈಟಿ ಲಾಭದಲ್ಲಿ ಬಂದಿದೆ ಅಂತ ಹೇಳಿ ನಮ್ಗೊಂದು ಪ್ರಶಸ್ತಿ ಕೊಟ್ಟು 10,000 ಚೆಕ್ ಕೊಟ್ಟಿದ್ದಾರೆ. ಇದನ್ನೇನು ಕೊಟ್ಟು ಅಂದ್ರೆ ಪ್ರತಿ ವರ್ಷ ಯಾವ ವರ್ಷನೂ ಇಷ್ಟು ಲಾಭದಾಯಕ ಗಳಿಸಿರ್ಲಿಲ್ಲ, ಒಂದು ಯೋಜನೆ ಆಗಿರ್ಲಿಲ್ಲ. ಆದ ಕಾರಣದಿಂದ ನಮಗೆ ಗೌರವಧನ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಮ ರೈತರ ಸಹಕಾರ. ಆದ್ರಿಂದ ನಾವು ಕೇಳ್ಕೊಳ್ಳೋದೇನಂದ್ರೆ ಒಂದು ಚಿನ್ನಾಭರಣ ಮತ್ತೆ ಏನೇ ಸಾಲ ವ್ಯವಹಾರ ಮಾಡೋದ್ರು ನಮ್ಮ ಸೊಸೈಟಿ ಸಹಕಾರ ಸಂಘಕ್ಕೆ ಬಂದು ಮಾಡಿದ್ರೆ ಸಹಕಾರ ಸಂಘನೂ ಉಳಿತದೆ, ಜನರಿಗೂ ಅನುಕೂಲ ಆಗುತ್ತೆ.
ಹಂಗಂತ ನಾವು ಇಷ್ಟ ಜನರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮೇನ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ಸತ್ತೋಗಿರೋರಿಗೆ ಸಾಲನ ಮನ್ನಾ ಮಾಡಬೇಕು ಅಂತ ಮೊನ್ನೆ ಹೋಗಿ ಸಂಘದಲ್ಲಿ 17ನೇ ತಾರೀಕು ನಾವು ಮಾತಾಡಿದ್ದೀವಿ, ಒಪ್ಕೊಂಡಿದ್ದಾರೆ. ಬಟ್ ಅದಕ್ಕೆ ನಮ್ಮಲ್ಲಿ ಸಹಕಾರ ಸಂಘನ ಬೆಳೆಸ್ಬೇಕು ಅಂತಂದ್ರೆ ನೀವು ಎಲ್ಲರೂ ವ್ಯವಹಾರ ಮಾಡ್ಬೇಕಿಲ್ಲ ರೈತರು. ಬಟ್ ಗ್ರಾಮೀಣ ಬ್ಯಾಂಕು SBI ಅಲ್ಲಿ ಹೋಗ್ಬಿಟ್ಟು FD ಇಡ್ತೀರಾ, ನಮ್ಮ ಸಹಕಾರ ಸಂಘಕ್ಕೆ ಲಾಭ ಎಲ್ಲಿ ಬರ್ತದೆ? ಡಿವಿಡೆಂಡ್ ಕೊಡಲ್ಲ, ಬೇರೆ ಕಡೆ ಮಾಡೋರೆ. ಹಂಗಾಗಿ ಅವರಿಗೆಲ್ಲ ಡಿವಿಡೆಂಡ್ ಸಿಕ್ಕಿದೆ, ನಮಗೂ ಮುಂದಿನ ದಿನದಲ್ಲಿ ಸಿಗ್ತದೆ. ಎಲ್ಲರೂ ಸಹಕಾರ ನಮ್ಮ ಸಹಕಾರ ಸಂಘಕ್ಕೆ ಒತ್ತು ಕೊಟ್ಟು ಇಲ್ಲಿ ನೀವು ವ್ಯವಹಾರ ಗಳಿಸ್ಬೇಕು. ವ್ಯವಹಾರ ಗಳಿಸಿದಾಗ ಹೆಚ್ಚಿನದಾಗಿ ಲಾಭನೂ ಬರುತ್ತೆ. ರೈತರಿಗೆ ಸತ್ತಂತವ್ರಿಗೆ ನಮ್ಮಲ್ಲಿ ಒಂದು 50% ನಾವು ಸಹಕಾರ ಕೊಡ್ಬೇಕು. ಇಲ್ಲಿ ಸರ್ಕಾರದಿಂದ ಯಾವುದೇ ಸಹಾಯಧನ ಇಲ್ಲ, ಸರ್ಕಾರದಿಂದ ಏನು ಕೊಡ್ತಾರೆ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಸಾಲ ಕೊಡ್ತೀನಿ ಅಂತ ನಮ್ಮ ಮಾನ್ಯ KN ರಾಜಣ್ಣ ಅವರು ಹೇಳಿದ್ದಾರೆ. ಹಾಗೆ ನಿಮಗೂ ಕೂಡ ಕೊಡ್ತೀವಿ. ಆಮೇಲೆ ನಮ್ಮ ಕಳಕಳಿ ಮನವಿ ಅಂತಂದ್ರೆ ಸಾಲ ತಗೊಳ್ಳೋದು ನಿಮ್ಮ ಹಕ್ಕು, ಹಾಗೆಯೇ ಸಾಲ ಮತ್ತೆ ಮರುಪಾವತಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗೆಯೇ ಈ ಒಂದು ಸಹಕಾರ ಸಂಘದ ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ನಮ್ಮ ಮಾನ್ಯ KN ರಾಜಣ್ಣ ಅವರು ನಮ್ಮ ಬ್ಯಾಂಕಿನ ಒಂದು ಲಾಭದ ಒಂದು ಮೊತ್ತದಿಂದ ಹೇಳಿದ್ರು, ಯಾರ ಸದಸ್ಯರು ಸಂಘದಿಂದ ಖರ್ಚು ಹಾಕಿದ್ರೆ ಅಂತ ಕೇಳಿದ್ರು. ಇದು ಸಂಘದಿಂದ ಅಲ್ಲ, ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಮ್ಮ ಅಧ್ಯಕ್ಷರು KN ರಾಜಣ್ಣ ಅವರು ಅವರ ಒಂದು ಅನುದಾನದಲ್ಲಿ ಈ ಒಂದು ಶೀಟ್ನ ಹಾಕಿ ಇವತ್ತು ನಿಮ್ಮ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಕೇಳ್ತೀವ, ಈಗ ಅದು ಏನು ಹೇಳಿದ್ರು ಅಂತಂದರೆ, ಈಗ ನಾವು ಒಂದೇ